ಉಪಹಾರ ದರ್ಶನ, ಕ್ಷಮಿಸಿ ದೂರದರ್ಶನ. ಓದುತ್ತಿರುವವರು ಅನಾಮಿಕಾ. ಈಗ ಸಮಯ ತಮ್ಮ ತಮ್ಮ ಗಡಿಯಾರಗಳನ್ನು ನೋಡಿಕೊಳ್ಳಿ, ಎಷ್ಟಾಗಿದೆಯೋ ಅಷ್ಟೇ. ಮುಖ್ಯಾಂಶಗಳು: ವಿದ್ಯಾರ್ಥಿ ಮೆಚ್ಚಿದ ಶಿಕ್ಷಕ ರಾಜೀವ್ ಘಟಕ್ ಅವರ ಆತ್ಮ ಸೆಂಟ್ ಮೇರಿಸ್ ಶಾಲೆಯಲ್ಲಿ. ಸೆಂಟ್ ಮೇರಿಸ್ ಶಾಲೆ ಪಟವಾಡಿ ನೂತನ ಶೌಚಾಲಯದ ಉದ್ಘಾಟನಾ ಸಮಾರಂಭ. ಸೆಂಟ್ ಮೇರಿಸ್ ಶಾಲೆಯ ಗಣಿತ ಶಿಕ್ಷಕ ನಂದನ್ ರವರ ಮದುವೆಗೆ ನೆರೆದಿದ್ದ ಅಪಾರ ಜನಸ್ತೋಮ. ವೇಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಶಿಕ್ಷಕಿ ಸಿಸ್ಟರ್ ಕ್ರಿಸ್ಟಿನಾ ಅವರಿಗೆ ಚಿನ್ನದ ಪದಕ. ಶಿಕ್ಷಕಿ ಜಗದಾಂಬ ಅಮೆರಿಕ ಪ್ರವಾಸ. ಅತಿ ಹೆಚ್ಚು ಪ್ರಾಜೆಕ್ಟ್ಗಳನ್ನು ಕೊಡುವುದರ ಮೂಲಕ ಹೆಸರುವಾಸಿಯಾಗಿದ್ದ ಶಿಕ್ಷಕ ರಾಜುರವರು ನಿನ್ನೆ ರಾತ್ರಿ ಇನ್ನೂ ಒಳ್ಳೆಯ ಪ್ರಾಜೆಕ್ಟ್ಗಳನ್ನು ಕೊಡುವುದಾಗಿ ಭರವಸೆ ನೀಡುತ್ತಾ ಯೋಚಿಸುತ್ತಾ ಕಣ್ಣು ಮುಚ್ಚಿ ಮಲಗಿಕೊಂಡಿದ್ದಾರೆ ಎಂದು ವರದಿಯಾಗಿತ್ತು. ಆದರೆ ಇಂದು ಬೆಳಗ್ಗೆ ಕಣ್ಣು ತೆರೆದುಕೊಂಡೇ ಮಲಗಿದ್ದರೆಂದು ಸುದ್ದಿಯಾಗಿದೆ. ಆದರೆ ಇಂದು ಶಾಲೆಗೆ ಹಾಜರಾಗಿರುವುದು ಎಲ್ಲರಿಗೂ ಸಂದೇಹವನ್ನುಂಟು ಮಾಡಿದೆ. ಅದಕ್ಕೋಸ್ಕರ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಚರ್ಮದ ಚಪ್ಪಲಿಗಳನ್ನು ಹಾಗೂ ಪರದೆಗಳನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳಬೇಕಾಗಿ ಈ ಮೂಲಕ ತಿಳಿಸಲಾಗಿದೆ. ಸೆಂಟ್ ಮೇರಿಸ್ ಶಾಲೆಯ ಗಣಿತ ಶಿಕ್ಷಕ ನಂದನ್ ರವರ ಮದುವೆಗೆ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಮರ್ಸಿ ಹಾಗೂ ಸಿಸ್ಟರ್ ಲೂಯಿಸ್ ರವರು ಆಗಮಿಸಿ ಶುಭ ಕೋರಿದರು. ಮದುವೆಗೆ ನೆರೆದಿದ್ದ ಅನೇಕ ಮಕ್ಕಳು, ಶಿಕ್ಷಕರು ಮತ್ತು ಜನಸ್ತೋಮವನ್ನು ನೋಡಿ ಮದುಮಗ ನಂದನ್ ರವರಿಗೆ ರಕ್ತದ ಒತ್ತಡ ಹೆಚ್ಚಾಗಿ ಒಂದೆರಡು ಸಲ ಕುಸಿದಿದ್ದರು. ಪಕ್ಕದಲ್ಲೇ ಇದ್ದ ಅವರ ಹೆಂಡತಿ ಚೈತನ್ಯ ತುಂಬಿ ಎದ್ದು ನಿಲ್ಲಿಸಿದರು. ನಂತರ ಹೆಚ್ಚು ಸಮಯ ಆರತಕ್ಷತೆಗೆ ನಿಂತಿದ್ದ ಕಾರಣ ಅತಿಯಾದ ದೇಹದ ತೂಕದಿಂದ ರಕ್ತವೆಲ್ಲ ಕಾಲುಗಳಿಗೆ ಹರಿದು ಎಪ್ಪುಗಟ್ಟಿದೆ ಎಂದು ವೈದ್ಯಕೀಯ ಮೂಲಗಳು ತಿಳಿಸಿದೆ. ಹಾಗೂ ಎಪ್ಪುಗಟ್ಟಿದ್ದ ರಕ್ತವನ್ನ 4-5 ಜಿಗಣೆಗಳನ್ನ ಬಿಡುವುದರ ಮೂಲಕ ಹೊರತೆಗೆಯಲಾಯಿತು. ಈ ವಾರ್ತೆಗಳನ್ನ ನಿಮ್ಮ ಕಿವಿಯಿಂದಲೇ ಕೇಳುತ್ತಿದ್ದೀರಿ. ಜಾಹೀರಾತಿನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ಅವರ ಸೀರೆ ನನ್ನ ಸೀರೆಗಿಂತ ಏಕೆ ಬೆಳ್ಳಗಿದೆ? ಈ ಸೀರೆ ಇಷ್ಟು ಬೆಳಕಾಗಿದೆ ಏಕೆ ಗೊತ್ತೇ? ನಿಮಗೆ ಗೊತ್ತೇ? ಏಕೆ ಈ ಸೀರೆ ನನ್ನ ಗಂಡ ಹೋಗ್ಬೇಕು, ಅದಕ್ಕೋಸ್ಕರ. ಈಗ ರಾಜ್ಯದ ಒಂದು ಸುದ್ದಿ. ನೂತನ ಈಜುಕೊಳವನ್ನ ಈಜು ಹೊಡೆಯುವುದರ ಮೂಲಕ ಉದ್ಘಾಟಿಸಿದ ಮಾಜಿ ಮುಖ್ಯಮಂತ್ರಿಯವರಿಗಿಂತ ತಾವೇನು ಕಡಿಮೆ ಎಂದು ಸತ್ತವರನ್ನೇ ಸುಡುವ ಚಿತಾಗಾರವನ್ನ ಉದ್ಘಾಟಿಸಲು ಹೋಗಿದ್ದ ವಿದ್ಯುತ್ ಮಂತ್ರಿ ಶಾಖಯ್ಯನವರು ತಾವೇ ಚಿತಾಗಾರದ ಮೇಲೆ ಮಲಗಿ ಗುಂಡಿ ಹೊತ್ತಿಕೊಂಡಿದ್ದರಿಂದ ಶಾಖಡಿಸಿಕೊಂಡು ಸುಟ್ಟು ಕರಕಲಾಗಿದ್ದರು ಎಂದು ತಿಳಿದು ಬಂದಿದೆ. ನಂತರ ಅದೇ ಚಿತಾಗಾರದಲ್ಲಿ ಅವರನ್ನ ಸಕಲ ತರಕಾರಿ, ಕ್ಷಮಿಸಿ ಸರ್ಕಾರಿ ಮರ್ಯಾದೆಯೊಂದಿಗೆ ಅಂತಿಮ ಯಾತ್ರೆಗೆ ಕಳಿಸಿದರೆಂದು ನಂಬಲಾರ ಮೂಲಗಳು ತಿಳಿಸಿವೆ. ನಗರದ ನಾಗರಿಕರಿಗೆ ಸೊಸೈಟಿಯಲ್ಲಿ ಇನ್ನು ಮುಂದೆ ವಿದೇಶದಿಂದ ಆಮದು ಮಾಡಿಕೊಂಡ ಕೋಟಿ ಹಿಟ್ಟನ್ನು, ಕ್ಷಮಿಸಿ ಗೋಧಿ ಹಿಟ್ಟನ್ನು ಪೂರೈಸಲಾಗುವುದೆಂದು ತಿಳಿಸಿರುತ್ತಾರೆ. ಗೋಧಿ ಹಿಟ್ಟು ಸರಿಯಿಲ್ಲದಿದ್ದ ಪಕ್ಷದಲ್ಲಿ ಚಪಾತಿಯನ್ನ ಪಲ್ಯ ಸಮೇತ ಹಿಂದಿರುಗಿಸಲು ಆಹಾರ ಸಚಿವ ಯಜ್ಞಪ್ಪ ಇಲಿವಾಡ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಚಪಾತಿ ಸಮೇತ ಅಲ್ಲ, ಪಲ್ಯ ಸಮೇತ. ಈಗ ಶಾಲಾ ಒಂದು ನೋಟ. ತುಮಕೂರಿನ ಅಮಾನಿಕೆರೆಯಲ್ಲಿ ಜರುಗಿದ ಏಷ್ಯನ್ ಕ್ರೀಡಾಕೂಟದಲ್ಲಿ ಶಾಲಾ ಶಿಕ್ಷಕಿಯರಾದಂತಹ ಸಿಸ್ಟರ್ ಕ್ರಿಸ್ಟಿನಾ, ಫಾತಿಮಾ ಹಾಗೂ ನೂರ್ನೂರವರು ವೈಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಚಿನ್ನದ ಪದಕ ಗಳಿಸಿರುವುದು ನಮ್ಮೆಲ್ಲರಿಗೂ ಸಂತೋಷವನ್ನ ತಂದುಕೊಟ್ಟಿದೆ.
ಹಾಗೂ ಇದೇ ರೀತಿ ತಮ್ಮ ದೇಹದಾಢ್ಯತೆ ಕಾಪಾಡಿಕೊಳ್ಳಬೇಕೆಂದು ಈ ಮೂಲಕ ಪ್ರೋತ್ಸಾಹಿಸಲಾಗಿದೆ. ಸೆಂಟ್ ಮೇರಿಸ್ ಶಾಲೆಯ ಮಕ್ಕಳು ಕನ್ನಡ ವ್ಯಾಕರಣದಲ್ಲಿ ದೋಷಗಳನ್ನ ಮಾಡುತ್ತಿದ್ದು, ಇದರ ಬಗ್ಗೆ ಹೆಚ್ಚಿನ ಕಲಿಕೆಗಾಗಿ ಕನ್ನಡ ಶಿಕ್ಷಕಿ ಜಗದಾಂಬಾರವರನ್ನು ಅಮೆರಿಕಕ್ಕೆ ಕಳುಹಿಸಲು ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಮರ್ಸಿ ಮುಂದಾಗಿದ್ದಾರೆ. ಇಂದು ರಾತ್ರಿ 12 ಗಂಟೆ ವಿಮಾನದಲ್ಲಿ ಜಗದಾಂಬ ಅಮೆರಿಕ ಪ್ರವಾಸ ಕೈಗೊಳ್ಳಲಿದ್ದು, ನಗರದ ಎಲ್ಲ ನಾಯಿ ಬೆಕ್ಕುಗಳು ವಿಮಾನ ನಿಲ್ದಾಣದಲ್ಲಿ ಬೀಳ್ಕೊಡಲು ಸಿದ್ಧವಾಗಿವೆ. ನಾಯಿ ಬೇಕು. ಒಂದು ಚಿಕ್ಕ ಜಾಹೀರಾತಿನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುವುದು. ನಿಮ್ಮ ಸೌಂದರ್ಯದ ಗುಟ್ಟೇನು? ನನ್ನ ಸೌಂದರ್ಯದ ಗುಟ್ಟು ವಿಮ್ಮ ಸೋಪ್. ಅದು ಹೇಳ್ಬಿಡ ಕೂಡ ರೆಕಾರ್ಡ್ ಆಯ್ತತೆ. ಮತ್ತೆ ವಾರ್ತಾ ಪ್ರಸಾರಕ್ಕೆ ಸ್ವಾಗತ. ಇದೀಗ ರಾಜ್ಯದ ಒಂದು ನೋಟ. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಹಾಲನ್ನ ಕೊಡುವುದರೊಂದಿಗೆ ಸಂಜೆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಆಲ್ಕೋಹಾಲನ್ನು ಕೊಡುವಂತೆ ಆಗ್ರಹಿಸಿ ಕಾಲೇಜಿನ ವಿದ್ಯಾರ್ಥಿಗಳು ಧರಣಿ ಸತ್ಯಾಗ್ರಹ ಹೊರಡಿಸಿದ್ದಾರೆ. ರಾಜ್ಯದ ಕೆಲವು ಪೊಲೀಸರಿಗೆ ಕೆಲಸದ ಅಭಾವದಿಂದ ಹೊಟ್ಟೆ ಬಹಳ ಮುಂದೆ ಬಂದಿದೆ. ಪ್ಯಾಂಟ್ ಹಾಕಿಕೊಂಡು ಕಳ್ಳರನ್ನು ಹಿಡಿಯಲು ಆಗುತ್ತಿಲ್ಲ, ಆದ್ದರಿಂದ ನೈಟಿ ಹಾಕಿಕೊಳ್ಳಲು ಅವಕಾಶ ನೀಡಿ ಎಂದು ಗೃಹ ಮಂತ್ರಿಯವರನ್ನ ಆಗ್ರಹಿಸಿದ್ದಾರೆ. ಶಾಲಾ ಒಂದು ನೋಟ. ಸ್ವಚ್ಛ ಭಾರತ ನಿರ್ಮಾಣ ಯೋಜನೆಯಡಿ ಸೆಂಟ್ ಮೇರಿಸ್ ಶಾಲಾ ಆವರಣದಲ್ಲಿ ನಿರ್ಮಿಸಲಾಗಿರುವ ನೂತನ ಶೌಚಾಲಯದ ಉದ್ಘಾಟನಾ ಸಮಾರಂಭವನ್ನು ಶಾಲೆಯ ಆಯಾ ಕಡ್ಡಿಪುಡಿ ಗಂಗಮ್ಮನವರು ಶೌಚಾಲಯವನ್ನ ತೊಳೆಯುವುದರ ಮೂಲಕ ಆರಂಭಿಸಿದರು. ಕಡಿಪುಡಿ ಗಂಗಮ್ಮ ಎಲ್ಲ ಹಾಗೂ ಶೌಚಾಲಯದ ಅಧ್ಯಕ್ಷರಾಗಿ ಗಂಗಮ್ಮ ಅವರೇ ಮುಂದುವರೆದು ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ ನಿರ್ಮಾಣ ಯೋಜನೆಯ ಕನಸನ್ನು ನನಸು ಮಾಡುವೆನೆಂದು ಹೇಳಿದ್ದಾರೆ. ನರೇಂದ್ರ ಮೋದಿ ಹತ್ರ ಹೋಗಿ ಹೇಳ್ತಾರೆ. ಸೆಂಟ್ ಮೇರಿಸ್ ಶಾಲೆಗೆ ಇತ್ತೀಚೆಗೆ ಆಯ್ಕೆಯಾಗಿರುವಂತಹ ಶಿಕ್ಷಕ ಗಣೇಶ್ ಅವರು BE ಪದವಿಯನ್ನ ಮುಗಿಸಿದ್ದು ಒಂದು ಹಗುರ ವಿಮಾನವನ್ನ ತಯಾರಿಸಿದ್ದರು. ಸೆಂಟ್ ಮೇರಿಸ್ ಶಾಲೆಯ ಕೀರ್ತಿ ಪತಾಕೆಯನ್ನ ಪ್ರಪಂಚದಲ್ಲೇ ಎತ್ತಿ ಹಿಡಿದಿದ್ದಾರೆ. ಆದರೆ ಇದರ ಉದ್ಘಾಟನೆಯನ್ನು ಶಾಲೆಯ ಗಣೇಶ್ ಅವರು ಉದ್ಘಾಟಿಸಿ ಡ್ರೈವರ್ಗಳಾದ ನಿರ್ವಾಣಯ್ಯ ಹಾಗೂ ಜವಾನರಾದ ಶ್ರೀನಿವಾಸ್ ಮತ್ತು ಮೊಮಿನ್ರವರನ್ನು ಸಹ ವಿಮಾನದಲ್ಲಿ ಮೇಲಕ್ಕೆ ಸುಲಭವಾಗಿಯೇ ಕೊಂಡೊಯ್ದರು. ಆದರೆ ಹಗುರ ವಿಮಾನವು ತುಂಬಾ ಹಗುರವಾಗಿ ಇವರೆಲ್ಲರ ಸಮೇತ ಅಮಂಗಳ ಗ್ರಹ ಸೇರಿಕೊಂಡಿದೆ. ಈ ಘಟನೆ ನಿನ್ನೆಯಷ್ಟೇ ನಡೆದಿದೆ. ಅವರನ್ನ ವಾಪಸ್ ಕರೆತರುವ ಯತ್ನ ನಡೆಯುತ್ತಿರುವಾಗಲೇ ಗಣೇಶ್ ಅವರ ಹೆಂಡತಿ 2ನೇ ಮದುವೆಯಲ್ಲಿ ತೊಡಗಿದ್ದರೆಂದು ಸಂತಸದ ಸುದ್ದಿ ತಿಳಿದು ಬಂದಿದೆ. ಅಮಂಗಳ ಗ್ರಹದಲ್ಲಿರುವ ಗಣೇಶ್ ಅವರನ್ನ ಸ್ಯಾಟಲೈಟ್ ಮೂಲಕ ಸಂಪರ್ಕಿಸಿದಾಗ ಅಯ್ಯೋ ಶಿವನೇ ಅಪ್ಪ ಅಪ್ಪ ಎಂದು ಬಾಯಿ ಬಳಿದುಕೊಳ್ಳುತ್ತಾ ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಬಡ್ಕೊಳ್ತಿದ್ದಾರೆಂದು ವರದಿಯಾಗಿದೆ. ಈಗ ರಾಜ್ಯದ ಒಂದು ನೋಟ. ಸಿಗರೇಟು ಆರೋಗ್ಯಕ್ಕೆ ಹಾನಿಕರ, ಆದರೆ ಕದ್ದು ಮುಚ್ಚಿ ಸೇದುವುದು ಅಪಾಯ ಇಲ್ಲ ಎಂದು ಖ್ಯಾತ ವೈದ್ಯರು ಸುತ್ತಾ ಸೇದುತ್ತಾ ಹೇಳಿದರು. ಇಂದಿನಿಂದ ಬಡ ಜನರಿಗಾಗಿ ಅಕ್ಕಿ, ಗೋಧಿ, ಹಾಲು, ಬೆಣ್ಣೆ, ಮೊಸರು, ಸೀಮೆ ಎಣ್ಣೆ, ಇತರ ತರಕಾರಿಗಳನ್ನು ಅರ್ಧ ಗಂಟೆ ಟಿವಿಯಲ್ಲಿ ತೋರಿಸುವುದಾಗಿ ಆಹಾರ ಸಚಿವರು ಬಿರಿಯಾನಿ ತಿನ್ನುತ್ತಾ ಹೇಳಿದ್ದಾರೆ. ಬಡ ಜನರು ಇದನ್ನು ನೋಡಿ ಸಂತೋಷ ಪಡಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಶಾಲಾ ಸುದ್ದಿ. ವಿಶ್ವ ಅಥ್ಲೆಟಿಕ್ಸ್ ಸ್ಪರ್ಧೆಯಲ್ಲಿ ಸೆಂಟ್ ಮೇರಿಸ್ ಶಾಲೆಯ ಶಿಕ್ಷಕರಾದ ಪ್ರೇಮ, ಮರ್ಲಿ, ನಂದನ್ ಹಾಗೂ ಡಾಲಿ ಇವರುಗಳು ಭಾಗವಹಿಸಿದ್ದು, ಪ್ರೇಮ ಮೊದಲನೇ ಸ್ಥಾನವನ್ನ ಪಡೆದಿರುವುದು ಸೆಂಟ್ ಮೇರಿಸ್ ಶಾಲೆಯ ಕೀರ್ತಿ ಪತಾಕೆಯನ್ನ
ಹಾಗೂ ದೈಹಿಕ ಶಿಕ್ಷಕರುಗಳಾದ ಡಾಲಿ ಮತ್ತು ಕೀರ್ತಿಸ್ ಅವರು ಇಂಟರ್ ಸ್ಕೂಲ್ ಸ್ಪರ್ಧೆಯಲ್ಲಿ ಕಣ್ಣು ಮುಚ್ಚಾಲೆ ಆಟ ಆಡುವಾಗ ಶಿಕ್ಷಕಿ ಡಾಲಿ ಒಬ್ಬ ಶಿಕ್ಷಕನ ಶರ್ಟ್ ಅನ್ನು ಅರಿಯುವುದರ ಮೂಲಕ ಪ್ರಥಮ ಬಹುಮಾನ ಪಡೆದಿದ್ದಾರೆ. ಅವ ಕಣ್ಣ ಮುಚ್ಚೆ ವಿದೇಶಾಂಗ ಸಚಿವರು ಕ್ರಿಕೆಟ್ ಆಡುವಾಗ ಬಾಲ್ ಹೊಟ್ಟೆಗೆ ಬಿದ್ದ ಕಾರಣ ಮೂತ್ರಪಿಂಡದ ಬಳಲಿಕೆಯಿಂದ ಬಳಲುತ್ತಿದ್ದು ಮೂತ್ರಪಿಂಡದ ಮರುಜೋಡಣೆ ಸಾಧ್ಯವಾಗಿದೆ. ಇದರ ಬಗ್ಗೆ ವಿದೇಶಾಂಗ ಸಚಿವರನ್ನ ವರದಿಗಾರರು ಸಂಪರ್ಕಿಸಿದಾಗ ಅವರು ಈ ರೀತಿ ಹೇಳಿದರು. ಮೂತ್ರಪಿಂಡ ಬದಲಿ ವಸ್ತು ಬಗ್ಗೆ ನಿಮ್ಮ ಅನಿಸಿಕೆ? ಆಪರೇಷನ್ ಏನೋ ತುಂಬಾ ಸಕ್ಸಸ್ ಆಗಿದೆ, ಬಟ್ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಕಂಬ ಕಂಡಾಗೆಲ್ಲ ಮಿನಿಸ್ಟರ್ ಕಾಲು ತರ ಹಿಂಗೆ ಎತ್ತಾ ಇದ್ದಾರೆ. ಕಂಬ ಕಂಡ ನಾಯಿ ಆಗ್ಬಿಟ್ಟವ್ರೆ ಅಂತ. ಬದಲಿ ಮೂತ್ರಪಿಂಡದ ಬದಲಾಗಿ ನಾಯಿಯ ಮೂತ್ರಪಿಂಡವನ್ನ ಅಳವಡಿಸಿದಂತಹ ಗೃಹ ಮಂತ್ರಿ ಸಚಿವರುಗಳಿಗೆ ಕಂಬ ಅಥವಾ ಮರವನ್ನ ನೋಡಿದಾಗ ಕಾಲು ಎತ್ತಬೇಕೆಂದು ಅನಿಸಿಕೆಯಾಗುತ್ತದೆ ಎಂದು ಗೃಹ ಸಚಿವರು ನುಡಿದಿದ್ದಾರೆ. ಶಾಲಾ ಸುದ್ದಿ. ಸ್ಪರ್ಧೆಯಲ್ಲಿ ಸೆಂಟ್ ಮೇರಿಸ್ ಶಾಲೆಯಲ್ಲಿ ನಡೆದಂತಹ ವಿಶ್ವಸುಂದರಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಂತಹ 1ನೇ ತರಗತಿಯ ಶಿಕ್ಷಕಿಯರಾದಂತಹ ಜೂಲಿಯಾನಾ ಹಾಗೂ ಸೀಮಾ ವಿಶ್ವಸುಂದರಿಯರಾಗಿ ಆಯ್ಕೆಯಾಗಿದ್ದಾರೆ. ಈಗ ಹವಾಮಾನ ವರದಿ, ಕ್ಷಮಿಸಿ ಹವಾಮಾನ ವರದಿ. ಕರ್ನಾಟಕದ ಕರಾವಳಿಯಲ್ಲಿ ಮೋಡ ಕವಿದ ವಾತಾವರಣ ಇದ್ದು ಇಂದು ರಾತ್ರಿ ಮಳೆ ಬಂದರೂ ಬರಬಹುದು, ಬಿಟ್ಟರೂ ಬಿಡಬಹುದು. ಇಂದು ತುಮಕೂರಿನಲ್ಲಿ ಭೀಕರ ಚಂಡಮಾರುತ ಬರುವ ಸಾಧ್ಯತೆ ಇದ್ದು ಎಲ್ಲರೂ ತಮ್ಮ ತಮ್ಮ ಲುಂಗಿ, ಸೀರೆ ಮತ್ತು ಟೋಪಿಗಳನ್ನ ಭದ್ರವಾಗಿ ಕಟ್ಟಿಕೊಳ್ಳಬೇಕೆಂದು ಹವಾಮಾನ ಇಲಾಖೆ ತಿಳಿಸಿದೆ. ತುಮಕೂರು ಜಿಲ್ಲೆಯ ಇಂದಿನ ಉಷ್ಣಾಂಶ ಜನರಿದ್ದಾಗ 5.5 ಡಿಗ್ರಿ ಸೆಲ್ಸಿಯಸ್, ನಾಯಿಗಳಿದ್ದಾಗ 8 ಡಿಗ್ರಿ ಸೆಲ್ಸಿಯಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರಗಳು.